ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕ್ಷೇತ್ರದ ಶ್ರೀ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥಿಸಿಕೊಂಡು ಪೂಜ್ಯರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡ್ತಾ 2013ಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆ ಆಗಿದ್ದು ಇದೀಗ 2024ನೇ ಹಂತಕ್ಕೆ ವರ್ಷಕ್ಕೆ ಕಾಲಿಡ್ತಾ ಇದೆ. ಸುಮಾರು 10 ವರ್ಷದಲ್ಲಿ ಈ ಜಿಲ್ಲೆಯ ಎಲ್ಲ ಸಮಸ್ತ ಜನರು ನಮಗೆ ಜನಪ್ರತಿನಿಧಿಗಳಾಗಿರ್ಬೋದು, ಇಲಾಖೆಯವರಾಗಿರ್ಬೋದು, ಹಾಗೆ ಪತ್ರಿಕಾ ಮಿತ್ರರಿರ್ಬೋದು, ಸಮಾಜದ ಕಟ್ಟಕಡೆ ವ್ಯಕ್ತಿಗಳಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಊರಿನ ಗಣ್ಯರಿರ್ಬೋದು, ಪ್ರತಿಯೊಬ್ಬರು ಕೂಡ ಕ್ಷೇತ್ರದ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಅರ್ಥೈಸಿಕೊಂಡು ಅದಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ನಾವು ಈಗ 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುಮಾರು ನಮ್ಮಲ್ಲಿ 16,630 ಸಂಘಗಳು ನಮ್ಮ ಬಳ್ಳಾರಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು 1,42,000 ಸದಸ್ಯರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಮುಖ್ಯವಾಗಿ ವಾರ ಉಳಿತಾಯವನ್ನು ಹೆಚ್ಚಿಸುವಂಥ, ಉಳಿತಾಯ ಮನೋಭಾವನೆ ಹೆಚ್ಚಿಸುವಂಥ ದೃಷ್ಟಿಯಿಂದ ಕನಿಷ್ಠ 10 ರೂಪಾಯಿಂದ 20 ರೂಪಾಯಿ ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಸರಿಸುಮಾರು 93 ಕೋಟಿಯಷ್ಟು ಉಳಿತಾಯವನ್ನು ನಮ್ಮ ಜಿಲ್ಲೆಯಲ್ಲಿ ಉಳಿತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರೊಟ್ಟಿಗೆ ಸಾಲದ ಬಳಕೆ ಉತ್ಪಾದಕ ಉದ್ದೇಶಗಳಿಗೆ, ಅವರ ವೈಯಕ್ತಿಕ ಕನಸುಗಳನ್ನು ಅಭಿವೃದ್ಧಿಪಡಿಸುವಂಥ ದೃಷ್ಟಿಯಿಂದ ನಾವು ಪ್ರಗತಿ ನಿಧಿ ಅನ್ನುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಸಾಲದ ಬ್ಯಾಂಕ್ ಮೂಲಕ ಸಾಲವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ನಿರ್ಮಾಣ ಮಾಡಿದ್ದೇವೆ. ಈ ವರ್ಷ ಈಗಾಗಲೇ 230 ಕೋಟಿಯಷ್ಟು ಸಾಲವನ್ನು ನಾವು ನಮ್ಮ ಸದಸ್ಯರಿಗೆ ವಿತರಣೆ ಮಾಡಿದ್ದೇವೆ. ಅವರಲ್ಲಿ ಸುಮಾರು 430 ಕೋಟಿಯಷ್ಟು ಸಾಲದ ಚಾಲ್ತಿ ಸಾಲವು ಅವರ ಕೈಯಲ್ಲಿದೆ. ಈ ಭಾಗದಲ್ಲಿ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ BC ಆಗಿ ಕಾರ್ಯನಿರ್ವಹಿಸ್ತಾ ಸ್ವಸಹಾಯ ಸಂಘದವರಿಗೆ ಬ್ಯಾಂಕಿನ ವ್ಯವಹಾರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ನಿರ್ಮಾಣ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಇದರೊಟ್ಟಿಗೆ ನಮ್ಮಲ್ಲಿ CSC ಕಾರ್ಯಕ್ರಮ ಅಂಥೇಳಿ ಕೇಂದ್ರ ಸರ್ಕಾರದ ಗ್ರಾಹಕರ ಸೇವಾ ಕೇಂದ್ರ ಅಂತ ಹೇಳುವಂಥದ್ದು ಸುಮಾರು ಇಲ್ಲಿ ನಮ್ಮಲ್ಲಿ 271 ಸೆಂಟ್ರ್ಗಳು CSC ಸೆಂಟ್ರ್ಗಳು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿದೆ. ಸುಮಾರು ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಸುಮಾರು 28,000 ನಾವು ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿದ್ದೇವೆ. ಈ ಶ್ರಮ್ ಕಾರ್ಡ್ಗಳನ್ನು 11,002 ಈ ವರ್ಷ ನಾವು ಮಾಡಿದ್ದೇವೆ. ಹಾಗೆ ಪಾನ್ ಕಾರ್ಡ್ ಸುಮಾರು 18,771 ಮಾಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳು CSC ಕಾರ್ಯಕ್ರಮದ ಮೂಲಕ ಮಾಡ್ತಾಯಿದ್ದೇವೆ. ಇದರೊಟ್ಟಿಗೆ ನಮ್ಮ ಜನಜಾಗೃತಿ ಕಾರ್ಯಕ್ರಮಗಳು, ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಮದ್ಯಪಾನ ಅನ್ನುವಂತಹ ಮುಕ್ತವಾಗಿ ನಿರ್ಮಾಣ ಮಾಡಬೇಕಂತೇಳಿ ಮಧ್ಯವರ್ಜನ ಶಿಬಿರಗಳನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂಥೇಳಿ, ಅಂದರೆ ಮಾದಕ ವಸ್ತುಗಳಿಗೆ ಬಲಿ ಬೀಳದ ಹಾಗೆ ಅದಕ್ಕೆ ಎಚ್ಚರಿಕೆ ಕೊಡುವಂಥ, ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗುತ್ತಾ ಇದೆ. ಅದರ ಒಟ್ಟಿಗೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ, ಸುಮಾರು ಈ ವರ್ಷ 362 ದೇವಸ್ಥಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸ್ವಸಹಾಯ ಸಂಘದವರ ನೇತೃತ್ವದಲ್ಲಿ ಅಲ್ಲಿ ಊರಿನ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆಯನ್ನು ಮಾಡ್ತಾಯಿದ್ದೇವೆ. ಈ ರೀತಿ ಹಾಗೆ ನಮ್ಮೂರು ನಮ್ಮ ಕೆರೆ ಅನ್ನುವಂಥದ್ದು ಸುಮಾರು 8 ಕಡೆಗಳಲ್ಲಿ ನಮ್ಮೂರು ನಮ್ಮ ಕೆರೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೆರೆ ಹೂಳೆತ್ತುವಂಥ ಕೆಲಸವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಮತ್ತೆ ಜನರಿಗೆ ಅರ್ಪಣೆ ಮಾಡುವಂಥ ಕೆಲಸವನ್ನು ನಿರ್ಮಾಣ ಮಾಡಿದೆ. ಹಾಗೆ ಇದರೊಟ್ಟಿಗೆ ನಿರ್ಗತಿಕರ ಮಾಸಾಶನ, ಕಷ್ಟದಲ್ಲಿರುವಂಥ ವೃದ್ಧರು ಏನಿದ್ದಾರೆ, ಯಾರು ನೋಡಿಕೊಳ್ಳದಂತಹ ವೃದ್ಧರಿದ್ದಾರೆ, ಅವರಿಗೆ ಕ್ಷೇತ್ರದ ವತಿಯಿಂದ ಸುಮಾರು 750ರಿಂದ 1,000ವರೆಗೆ ಪ್ರತಿ ತಿಂಗಳು ಅವರಿಗೆ ಮಾಸಾಶನ ಕೊಡುವಂಥ ಕೆಲಸ. ಅದರೊಟ್ಟಿಗೆ ಅವರಿಗೆ ಪೌಷ್ಟಿಕ ಆಹಾರದ ಕೊರತೆ ಇದ್ದರೆ ಅವರಿಗೆ ಪೌಷ್ಟಿಕ ಆಹಾರದ ಒದಗಿಸಿಕೊಡುವಂಥ ಕೆಲಸ. ಅವರ ಮನೆ ಏನಾದರೂ ಬೀಳುವ ಹಂತದಲ್ಲಿ ಇದೆ ಅಂತಾದರೆ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಊರಿನವರು ಸರಿಕಾರ ಕೊಟ್ಟರೆ ಅಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಿಮ್ಮೆಲ್ಲರ ಸಹಕಾರದಲ್ಲಿ ನಡೀತಾ ಇದೆ. ಈ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.